ಗಾಳಿ ತುಂಬ ಅಂದರೆ ತುಂಬ ಜೋರುಂಟು ಇವತ್ತು. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬೀಳ್ತದಂತ ಹೇಳಿ ಹೆದರಿಕೆ. ಇಲ್ಲಿ ನೋಡಿ ರಾಯಿಗೆ ಶಾನ ದೊಡ್ಡ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿ ಅವನ ಹಿಂದೆನಿದ್ದಾರೆ. ಒಟ್ಟಿಗೆ ನೋಡಿ ಎಷ್ಟು ಕೇರ್ ಮಾಡ್ತಾರೆ ಅಂತ ರಾಯುನ. ಗುಡ್ ಮಾರ್ನಿಂಗ್ ರಾಯು, ಗುಡ್ ಮಾರ್ನಿಂಗ್ ಬೇಟಾ. ಬನ್ನಿ ರಾಯು ಬೇಟ, ಗುಡ್ ಮಾರ್ನಿಂಗ್. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಅಗಲಿ ತಾಟಪ್ಪಿ, ಅಗಲಿ ತಾಟಪ್ಪಿ, ಟಾಟಾ. ಹಾಯ್ ಮಕ್ಕಳೇ, ಹಾಯ್ ಹಾಯ್. ಸೊ ಇವತ್ತು ನಾನು ಗದ್ದೆದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನಮ್ಮ ಗದ್ದೆ, ಇದು ನನ್ನ ಅಜ್ಜಿಯ ಗದ್ದೆ, ಅವರ ಅಜ್ಜಿ ಮನೆಯಲ್ಲಿ ಉಂಟಲ್ಲ. ಸೊ ಹಾಗೆ ಇದು ಅವರ ಗದ್ದೆ, ಸೊ ಇದು ಅವರ ಗದ್ದೆ, ಇದು ನಮ್ಮ ಗದ್ದೆ. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು ಸಾಯಂಕಾಲ ನಂತರ. ಇವತ್ತು ಉಂಟಲ್ಲ ಅಷ್ಟೊಂದು ಮಳೆ ಇಲ್ಲ. ಈಗ ಮೋಡ ಆಗಿದೆ, ನೀವು ನೋಡ್ತಿರ್ಬೋದು, ಫುಲ್ ಮೋಡ ಆಗಿದೆ. ಆದರೆ ಆ ಗಾಳಿ ಉಂಟಲ್ಲ, ಮಳೆನ ಆಚೆ ತಗೊಂಡು ಹೋಗ್ತುಂಟು, ಮೋಡನ ಆಚೆ ತಗೊಂಡು ಹೋಗ್ತುಂಟು. ಸೊ ಹಾಗೆ ಇಲ್ಲಿ ಜೋರು ಮಳೆ ಥರ ಇತ್ತು, ಆದರೆ ಈಗ ಮೋಡ ಆಗಿ ಮಳೆ ಎಲ್ಲ ಆಚೆ ಹೋಯ್ತಾ ಅಂತ ನೀವು ನೋಡ್ತಿರ್ಬೋದು. ಆಚೆ ಸೈಡ್ ಹೋಯ್ತು ಈಗ ಮೋಡ ಎಲ್ಲ. ಸೊ ಇನ್ನು ಇಲ್ಲಿ ನಮಗೆ ಇಲ್ಲಿ ನೀರುಂಟು, ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಮಳೆದುಂಟಲ್ಲ, ಆಚೆ ಸೈಡಿಂದ ಫುಲ್ ರೋಡಲ್ಲಿದ್ದಂತಹ ನೀರು ಉಂಟಲ್ಲ ಎಲ್ಲ ನಮ್ಮ ಗದ್ದೆಗೆಲ್ಲ ಬರ್ತದೆ, ಮೇಲ್ಗಡೆಯಿಂದ ಇಲ್ಲಿದು ಗದ್ದೆಗೆಲ್ಲ ಬರ್ತದೆ. ಸೊ ಹಾಗೆ ನಮಗೆ ಇಲ್ಲಿದು ಗದ್ದೆಗೆ ಏನು ನೀರುದು ಅಷ್ಟೊಂದು ಪ್ರಾಬ್ಲಮ್ ಬೀಳುವುದಿಲ್ಲ ನಮಗೆ, ವರ್ಷ ಕೂಡ ಅಷ್ಟೊಂದು ಪ್ರಾಬ್ಲಮ್ ಬೀಳುವುದಿಲ್ಲ. ಈ ಸೈಡ್ ಸಹ ನೀರುಂಟು, ನೀವು ನೋಡ್ತಿರ್ಬೋದು. ಇನ್ನು ನಮ್ಮ ಈ ಸೈಡ್ ನಮ್ಮ ಗದ್ದೆಯಲ್ಲಿ ಕೂಡ ನೀರುಂಟು, ನಮಗೆ ಎಷ್ಟು ನೀರಿದ್ರೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಗಾಳಿ ಜೋರುಂಟಾಯ್ತಾ, ಗಾಳಿ ತುಂಬ ಅಂದರೆ ತುಂಬ ಜೋರುಂಟು ಇವತ್ತು. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬೀಳ್ತದಂತ ಹೇಳಿ ಹೆದರಿಕೆ ಆಗ್ತದೆ, ಅಷ್ಟು ಜೋರು ಗಾಳಿ ಉಂಟು. ಹೊರಗಡೆ ಬರಲಿಕ್ಕೇ ಆಗೋದಿಲ್ಲ. ಈಗ ತೆಂಗಿನಕಾಯಿ ತೆಗಿಲಿಕ್ಕೆ ಸಹ ಜನ ಬರೋದಿಲ್ಲ ಅಲ್ಲ. ಸೊ ಹಾಗೆ ಬರ್ತಾರೆ ಜನ, ಆದರೆ ಒಂದೆರಡು ತೆಂಗಿನಕಾಯಿ ಕೂಡ ಇಲ್ಲ ನೋಡಿ. ಒಂದೆರಡು ಇದ್ದದಕ್ಕೆ ನಾವು 100 ರೂಪೀಸ್ ಕೊಟ್ಟರೆ ಏನು ಪ್ರಯೋಜನ. ಅದಕ್ಕೋಸ್ಕರ ನಾವು ತೆಗಿಯೋದಿಲ್ಲ ತೆಂಗಿನಕಾಯಿ ಎಲ್ಲ, ಅಷ್ಟೊಂದು ಇಲ್ಲಲ್ಲ. ಅದಕ್ಕೋಸ್ಕರ ತುಂಬ ಇದ್ದರೆ ತೆಂಗಿನಕಾಯಿ ನಮಗೆ ಅದು ಅಸಲಾಗ್ತದೆ ನಮಗೆ ತೆಗಿಲಿಕ್ಕೆ 100 ರೂಪಾಯಿ ಕೊಟ್ಟರೆ. ಆದರೆ ಒಂದೆರಡು ತೆಂಗಿನಕಾಯಿಗೆ ಒಂದು ಮರ ಹತ್ತಿದರೆ 100 ರೂಪಾಯಿ ಕೊಟ್ಟು ಅಸಲಾಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಕೆಳಗೆ ಬಿದ್ದದ್ದನ್ನೇ ನಾವು ತೆಗಿಬೇಕಾಗ್ತದೆ. ಇನ್ನು ನೀವು ನೋಡ್ತಿರ್ಬೋದು, ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಕೂಡ ಇಲ್ಲ ನಮ್ಮದರಲ್ಲಿ ಅಂತ ಹೇಳಿದರೆ ತುಂಬ ಕಮ್ಮಿ. ಈಗ ಮಳೆ ಅಮ್ಮ ಬರ್ಸ ಹತ್ತಂಡು, ಅಮ್ಮ ಬರ್ಸ. ಹಾಂ, ಸೊ ಬಟ್ಟೆ ಕೂಡ ಒಣಗಿಸ್ಲಿಕ್ಕೆ ಹಾಕಿದ್ದೇವೆ ನೋಡಿ. ಮಳೆ ಕೂಡ ಬರ್ತಾ ಉಂಟು, ಒಣಗಿದ ಬಟ್ಟೆ ಕೂಡ ಉಂಟಲ್ಲ, ಫುಲ್ಲು ನೆನೆದ್ರೆ ಸುಮ್ಮನೆ ಒಣಗಿಸಿ ವೇಸ್ಟ್. ಸೊ ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಯಿತು, ಫುಲ್ಲು ಜೋರಾಗಿ. ನಾನು ಈಗಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡಿದಷ್ಟೇ ನನಗೆ ಹೇಳಿದೆ ನಾಳೆ ಈಗ ಬರುವ ಸಾಧ್ಯತೆ ಇತ್ತು ಅಂತ ಹೇಳಿ. ಸ್ವಲ್ಪ ಬಿಸಿಲು ಕೂಡ ಜೋರು ಮಳೆ ಬರ್ತಾ ಉಂಟು. ಅದೊಂದು ಅಡಿಕೆ ತೆಗಿಲಿಕ್ಕೆ ಅದು ಅಡಿಕೆ ತೆಗಿಲಿಕ್ಕೆ ಆಗಲಿಲ್ಲ, ಒಮ್ಮೆಲೆ ಮಳೆ ಬಂದಲ್ಲ. ಸೊ ಹಾಗೆ ಅಡಿಕೆ ತೆಗಿಲಿಕ್ಕೆ ಆಗಲಿಲ್ಲ. ಇನ್ನು ಬಟ್ಟೆ ಎಲ್ಲ ಸ್ವಲ್ಪ ಒಣಗಿದನ್ನು ಬೇಗ ತೆಗೆದ್ರೆ ಆಗ್ತದೆ. ಇನ್ನು ಬೆಳಗ್ಗೆನೆ ಮೀನು ಬಂದಿತ್ತು, ಬಂಗುಡೆ ಮೀನು ಬಂದಿತ್ತು. ಇವತ್ತು ಸ್ವಲ್ಪ ರೇಟ್ ಕೂಡ ಕಮ್ಮಿ ಮತ್ತು ಫ್ರೆಶ್ ಬಂಗುಡೆ ಮೀನು ಸಿಕ್ಕಿದೆ. ಹಾಗೆ ಅಮ್ಮ ಬಂಗುಡೆ ಸಾರು ಮಾಡಿಟ್ಟಿದ್ದಾರೆ. ನನಗೆ ಮಾತ್ರ ಉಂಟಲ್ಲ ಸಾರು ಅಂದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ನನಗೆ ಫ್ರೈ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಸಾರು ಮಾಡಿಟ್ಟಿದ್ದರಿಂದ 2 ದಿವಸ ಪದಾರ್ಥಕ್ಕೆ ಆಗ್ತದೆ ಅಂತ ಹೇಳಿ ಸಾರು ಮಾಡಿದ್ದಾರೆ. ಮತ್ತು ಫ್ರೈ ಮಾಡಿದರೆ ಪುನಃ ಅದಕ್ಕೊಂದು ಸಾರು ಬೇರೆಯೇ ಬೇಕಲ್ಲ. ಸೊ ಅದಕ್ಕೋಸ್ಕರ ಮೀನು ಸಾರು ಮಾಡಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಬಂಗುಡೆ ಮೀನು ಸಾರು. ಇನ್ನು ರಾಯಿ ಕೂಡ ಮಲಗಿದ್ದಾನೆ. ಚೇತನಿದ್ದೇನಾ? ಅವನನ್ನು ಒಳಗಡೆ ಮಲಗಿಸೋದು, ಹೊರಗಡೆ ಯಾರಾದರೂ ಬರ್ತಾ ಇರ್ತಾರೆ ಮತ್ತು ಏನಾದರೂ ಸೌಂಡ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಒಳಗಡೆ ಮಲಗಿಸಿಬಿಟ್ಟಿದ್ದೇನೆ. ಅವನಿಗೆ ಸ್ವಲ್ಪ ನಿನ್ನೆ ಇಲ್ಲ ಮೊನ್ನೆ 2 ದಿವಸ ರಾತ್ರಿ ಕೂಡ ನಿದ್ದೆ ಮಾಡಲಿಲ್ಲ, ಶೀತ ಅವನಿಗೆ.
ನನಗೂ ಕೂಡ ನಿದ್ದೆ ಇಲ್ಲ, ಅವನಿಗೂ ಕೂಡ ಪಾಪ ನಿದ್ದೆ ಇಲ್ಲ. ಅದಕ್ಕೆ ಇವತ್ತು ಮಲಗಿದ್ದಾನೆ, ಸ್ವಲ್ಪ ಮಲಗಲಿ ಪಾಪ. ನನಗೆ ಮಕ್ಕಳಿಗೆ ನಿದ್ದೆ ಇಲ್ಲ ಅಂತ ಹೇಳಿದರೆ ಹೇಳಿದ್ದೆ ಬೇಡ, ತುಂಬ ಕಷ್ಟ ಆಗ್ತದೆ. ನೈಟ್ ಕಾಲಲ್ಲಿ ಇಟ್ಕೊಂಡು ಕುತ್ಕೋಬೇಕಾಗ್ತದೆ ಹುಷಾರಿಲ್ಲದಿದ್ದರೆ. ನಂದು ಮತ್ತು ರಾಯಂದು ಮಧ್ಯಾಹ್ನ ಹೊತ್ತಿಗೆ ಹೊರಗಡೆ ಕುತ್ಕೊಂಡು ಆಟ ಆಡಲಿಕ್ಕೆ. ಇವನದುಂಟಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕದು ನಿದ್ದೆ ಆಗ್ತದೆ. ಮತ್ತೆ ಉಂಟಲ್ಲ ನಾವು ಮಲಗೋ ಹೊತ್ತಿಗೆ ಇವನು ನೋಡೆಯಂತೆ ಆಟ ಆಡೋದು. ನನಗೆ ಈಗ ಕಣ್ಣು ಹೀಗೆ ಆಗ್ತಾ ಉಂಟು, ಆದರೆ ಇವನುಂಟಲ್ಲ ಸೀದಾ ಆಟ ಆಡ್ತಿದ್ದಾನೆ. ಅಲ್ಲಿ ಅಮ್ಮ ರೇಷನ್ಗೆ ಹೋದರು. ಸೊ ಹಾಗೆ ಇವನು ನೋಡಿ ಬಾಬಾ ಇಂಚಿ ಬಲೆ ಬಂಗ ಇವನ ಹಿಂದೆನೇ ಹೋಗಿ ಹೋಗಿ ಉಂಟಲ್ಲ ಸಾಕಾಗಿ ಹೋಗ್ತದೆ ನನಗೆ. ಮಧ್ಯಾಹ್ನ ಇದ್ದೆ ಒಳಗಡೆ ಕುತ್ಕೊಳ್ಳಿಕ್ಕೆ ಇಳಿದಿಲ್ಲ. ನೋ ಕಾರ್ ಗಾಯ ಸುರುಕ್ಕೆ ಬಂತೆ. ಹಾಂ, ಅವನಿಗೆ ನಾನು ಇಲ್ಲಿಂದ ಅಲ್ಲಿ ತನಕ ಹೋಗಲಿಕ್ಕೆ ಬಿಟ್ಟಿದ್ದೇನೆ. ಇವನುಂಟಲ್ಲ ಇಲ್ಲಿ ನೀರು ಉಂಟಲ್ಲ ಇಲ್ಲಿಗೇನೆ ಬರ್ತಿದ್ದಾನೆ, ಅದು ಮಳೆ ನೀರು ಉಂಟಲ್ಲ ಇಲ್ಲಿಗೇನೆ ಬೀಳ್ತದೆ. ಇಲ್ಲಿ ಬಂದು ಆಟ ಆಡ್ತಿದ್ದಾನೆ. ಹಾಗೆ ಮನೆ ಒಳಗಡೆ ಆಟ ಆಡಲಿಕ್ಕೆ ಕೇಳ್ತಿಲ್ಲ. ಮಧ್ಯಾಹ್ನ ನಂತರ ಹೊರಗಡೆನೇ ಬಂದು ಉಂಟಲ್ಲ ಆಟ ಆಡಬೇಕಂತೆ. ನನಗೆ ಮಧ್ಯಾಹ್ನ ಹೊತ್ತು ನಿದ್ದೆ ಬರ್ತದೆ, ಬರೋದು ಅಷ್ಟೇ ನಿದ್ದೆ, ಆದರೆ ಮಲಗಲಿಕ್ಕೆ ಬಿಡುವುದಿಲ್ಲ. ನೋಡಿ ನನ್ನ ಕೈಗೆ ಅದು ಉಂಟು ಅಂತ ತೋರಿಸು. ಇದೆ ಮೂಲೆ ಗೊಬ್ಬರ ಬಣ್ಣತೆ ಅಣ್ಣ, ಮೂಲೆ ಬಾಳೆಹಣ್ಣು ಕಟ್ಟು ಗೊಬ್ಬರ ಬಣ್ಣತೆ. ಇದನ್ನ ಗೊಬ್ಬಿಗ ನೋಡ ಅಣ್ಣ, ಇದನ್ನ ಗೊಬ್ಬಿ. ಸೊ ಒಂದು ಆಟ ಸಾಮಾನೆಲ್ಲ ಒಳಗಡೆ ಉಂಟು, ಅದನಿಗೆ ತಂದು ಹಾಕುವುದಿಲ್ಲ. ಇಲ್ಲದೆ ಉಂಟಲ್ಲ ಕೇಳುವುದಿಲ್ಲ, ಹಿಂದೆ ಇದರಲ್ಲಿ ಬಿಟ್ಕೊಳ್ಳೋದಿಲ್ಲ. ನೋಡು ತೋರಿಸೋದು ನನಗೆ ಆಚೆ ಸೈಡೆ, ಆಚೆ ಸೈಡ್ ಹೋಗ್ಬೇಕಂತ. ಹಾಂ ಅವಳು ಹೆಂಗೊತ್ತು ಜಿ ಯಾವುದು ಉಲ್ಲ ಇಲ್ಲ ತೋಪ ಅಲ್ಲ ಮಾವು ಬರ್ತದಿಲ್ಲ ಅಲ್ಲ ಮ್ಯಾ ಮ್ಯಾ ಮ್ಯಾವ್ ಉಂಡು ಮ್ಯಾವ್ ಅಲ್ಲ ಮ್ಯಾವ್ ಬತ್ತೀನಿ ಲೆಪ್ಪಲೆ ಬಾಳೆ ಬನ್ನಿ ಮ್ಯಾವ್ ಬಲೆ ಬನ್ನಿ ಬಾ. ನಮ್ಮ ಬೆಕ್ಕಿಲ್ಲ, ನಮ್ಮ ಬೆಕ್ಕು ನಾವು 4 ದಿವಸ ಇರಲಿಲ್ಲಲ್ಲ. ಸೊ ತಮ್ಮ ಇದ್ದ 2 ದಿವಸ, ಅದು ಆಗೇನು ಹೋದರೂ ಕೂಡ ನಮ್ಮ ಅಜ್ಜಿ ಮನೆ ಉಂಟಲ್ಲ ಅಲ್ಲಿಗೆ ಹೋಗಿ ಏನಾದರೂ ತಿಂದೆಲ್ಲ ಕುತ್ಕೊಳ್ತದೆ. ಇದು ಗೊತ್ತಿಲ್ಲ, ಈಗ ನಾವು 4 ದಿವಸ ಇರಲಿಲ್ಲಲ್ಲ ಅದಕ್ಕೆ ನಮ್ಮ ಬೆಕ್ಕೇ ಇಲ್ಲ, ಎಲ್ಲಿ ಹೋಗಿದಂತಾನೆ ಇಲ್ಲ. ಈಗ ಇವನು ಆಚೆ ಸೈಡ್ ನೋಡುದು ಬೆಕ್ಕನ್ನು. ಇಲ್ಲಿ ನೋಡಿ ರಾಯುಗೆ ಶಾನ ದೊಡ್ಡ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿ. ಸೊ ಅವರು ಬಂದರೆ ಆಯಿತು, ಅವನಿಗೆ ಅವರೊಟ್ಟಿಗೆ ಆಟ ಆಡ್ತಾ ಇರ್ತಾನೆ. ಅವರಿಗೆ ಕೂಡ ಹಾಗೆಯೇ ಮಕ್ಕಳಂದರೆ ಇಷ್ಟ ಅಲ್ಲ ತುಂಬ. ಸೊ ಹಾಗೆ ಅವರ ಕಣ್ಣು ಎಲ್ಲ ಮುಟ್ಟುದು. ಶಾಮಿ ದೊಡ್ಡ ಶಾಮಿ ಅಂತ ಅವರಿಗೆ ಶಾಮಿ ಅಂತ ಹೇಳೋದು ನೋಡಿ ಅಂತೆ, ಎಷ್ಟು ಕ್ಯೂಟಾಗಿ ಹೇಳ್ತಾನಂತ ಹೇಳಿ ನಮ್ಮ ರಾಯ. ನನಗೆ ಇವರು ಸ್ವಲ್ಪ ಬಂದರೆ ಸ್ವಲ್ಪ ಆರಾಮಾಗ್ತದೆ, ಅವರೊಟ್ಟಿಗೆ ಆಟ ಆಡ್ತಿರ್ತಾನೆ. ಸೊ ಅವರನ್ನು ಮುಟ್ಟಿ ಶಾಮಿ ಅಂತ ಹೇಳೋದು. ರಾಯದು ಕ್ಯೂಟ್ ಮೆಮೊರೀಸ್ ಇದೆಲ್ಲ ನನಗೆ. ರಾಯಿ ಏರವು ದೊಡ್ಡ ದೊಡ್ಡ. ಹಾಗೆ ಇವರಿಬ್ಬರು ಆಟ ಆಡ್ತಾ ಇರ್ತಾರೆ ಕೂತ್ಕೊಂಡು, ಅವ್ರ ಜೊತೆ ಇವನು ಆಟ ಆಡ್ತಾನೆ. ಅವರಿಗೆ ಸಹ ಒಳ್ಳೆಯದಾಗ್ತದೆ ಒಟ್ಟಿಗೆ ಕೂತ್ಕೊಂಡು ಆಟ ಆಡಲಿಕ್ಕೆ. ಅವರ ಮನೇಲಿ ಸಹ ಮಿಂಚಿದ್ದಾರಲ್ಲ, ಅವಳಿಗೆ ಸಹ ಇವರೇ ಬೇಕು. ಸೊ ಹಾಗೆ ಅವಳು ಮಲಗಿದಾಗ ಈಚೆ ಸೈಡ್ ಬರ್ತಾರೆ ಇವನೊಟ್ಟಿಗೆ ಆಟ ಆಡಲಿಕ್ಕೆ, ಸೊ ಕಂಪ್ನಿ ಕೊಡಲಿಕ್ಕೆ. ಇಲ್ಲಿ ನಾನು ನೋಡಿ ಹೇಳಿದಲ್ಲ, ಅವನು ಈಚೆ ಸೈಡಿಂದ ಉಂಟಲ್ಲ ಇಲ್ಲಿದ್ದ, ಅವರೊಟ್ಟಿಗೆ ಇಲ್ಲಿದ್ದ. ಸೊ ಇಲ್ಲಿಗೆ ಬಂದ, ಅವನ ಹಿಂದೆನಿದ್ದಾರೆ ಒಟ್ಟಿಗೆ. ನೋಡಿ ಎಷ್ಟು ಕೇರ್ ಮಾಡ್ತಾರೆ ಅಂತ ರಾಯುನ, ಎಷ್ಟು ಕೇರಿಂಗ್ ಅಲ್ಲ. ಇವರಿದ್ರೆ ಉಂಟಲ್ಲ ನಾನು ಎಲ್ಲಿ ಕೂಡ ಬಿಟ್ಟು ಹೋಗ್ಬೋದು, ಅಷ್ಟು ಧೈರ್ಯ ಅವರು. ಅವರಿಗೆ ಬಳಸ ಉಂಟು, ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ತಾರೆ ಮಗುನ, ಮತ್ತು ನೋಡ್ಕೊಳ್ತಾರೆ. ಒಂದು ಚಿಕ್ಕ ಕಡ್ಡಿ ಕೂಡ ಬಾಯಿ ಹಾಕಲಿಕ್ಕೆ ಬಿಡೋದಿಲ್ಲ. ಚಿಕ್ಕ ಸ್ವಲ್ಪ ಕಡ್ಡಿ ಅವನು ನೋಡಿದರೆ ಸಾಕು, ಇವರು ಅದನ್ನು ತೆಗೆದು ಅವನ ಕೈಯಿಂದ ತೆಗಿತಾರೆ, ಅಷ್ಟು ಕೇರ್ ಮಾಡ್ತಾರೆ. ಅವನಿಗೆ ಸಹ ಹಾಗೇನೆ, ಅವರು ಬಂದು ಅಲ್ಲಿಂದ ದೂರದಿಂದ ಬಂದರೆ ಉಂಟಲ್ಲ
ಕರೀಲಿಕ್ಕೆ ಶುರು ಮಾಡ್ತಾನೆ. ಈಗ ನೋಡಿ ಇಲ್ಲಿಗೆ ಬಂದ. ಸೊ ದೂರದಿಂದ ಬಂದಾಗ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಾ 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 ಅಂತ. ಶಾಲು ದೊಡ್ಡ ಒಳ್ಳಿರ್, ಶಾಲು ದೊಡ್ಡ ಒಳ್ಳಿರ್ ಅವನ ಭಾಷೆಯಲ್ಲಿ ಹೇಳ್ತಾನೆ ಅಂತ ಹೇಳ್ತಾನೆ, ಅವನಿಗೆ ಗೊತ್ತು. ಅವರು ನೋಡಿ ಕುತ್ಕೊಂಡದ್ದು. ಈಗ ಸ್ವಲ್ಪ ಬಿಸಿಲು ಬಂತು, ಬಟ್ಟೆನೆಲ್ಲ ಪುನಃ ಒಣಗಲಿಕ್ಕೆ ಹಾಕಿದ್ದೇನೆ. ಎಷ್ಟು ಸಲ ಮಳೆ ಬರ್ತದೆ, ಎಷ್ಟು ಸಲ ಬಿಸಿಲು ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಒಮ್ಮೆಲೆ ಮಳೆ ಸ್ಟಾರ್ಟ್ ಆಗ್ತದೆ. ಆಗ ನೀವು ನೋಡ್ತಿದ್ರಲ್ಲ, ನಾನು ವಿಡಿಯೋ ವ್ಲಾಗ್ ಮಾಡ್ತಿರುವಾಗ ನಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಈಗ ಬಿಸಿಲು ಬಂದಿದೆ. ಒಮ್ಮೆ ಬೆಡ್ಶೀಟ್ ಕೂಡ ಉಂಟು, ಎಲ್ಲ ಒಣಗಿದ್ರೆ ಆಗ್ತದೆ. ಸೊ ಹಾಗೆ ನಾನು ಮತ್ತು ರಾಯನ್ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಯು ನಿಮ್ಮೊಂದಿಗೆ ವಿಡಿಯೋದಲ್ಲೇ ದಿವಸ ಇರ್ತಾನೆ. ಸೊ ಅವನ ಲಾಗ್ ಹೇಗಾಗ್ತದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಆಯಿತಾ.